ಇವತ್ತಿನ ಸಂತೆ ನೋಡಿ ನಾವು ಶಾಕ್ ಆದ್ವಿ. ಯಾಕಂದ್ರೆ ನಾಳೆ ಅಂಗಡಿಗೆ ಮರಿಗಳು ಬೇಕೇ ಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಯಾವಾಗ್ಲೂ ಇರೋ ರೀತಿ ಇರಲಿಲ್ಲ. ಮರಿಗಳು ತುಂಬಾ ಕಡಿಮೆ ಸೇರಿದ್ವು. ಆ ಸಮಯದಲ್ಲಿ ನಮಗೆ ಮರಿಗಳು ಆಗ್ತವೋ ಇಲ್ವೋ ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಕೊನೆಗೇನಾಯ್ತು ನೋಡಿ. ಇಲ್ಲಿ ನೋಡಿದ್ರೆ ಸಂತೆಗೆ ಜನ ಬರ್ತಾನೆ ಇದ್ರು. ಆದ್ರೆ ಮರಿಗಳು ಮಾತ್ರ ಯಾವಾಗ್ಲೂ ಇರೋ ಹಾಗೆ ಕಾಣಿಸ್ತಾ ಇರಲಿಲ್ಲ. ಆಗ್ಲೇ ಒಂಥರ ಟೆನ್ಷನ್ ಶುರು ಆಗಿದ್ದು ನಮಗೆ. ನನ್ನ ತಮ್ಮ ಒಂದೊಂದು ಮರಿಗಳನ್ನು ನೋಡ್ತಾ ಇದ್ದ. ಆದರೆ ರೇಟ್ ಕೇಳಿ ಹಿಂದೆ ಬರ್ತಾ ಇದ್ದ. ನಿಜ ಜಾಸ್ತಿ ಕಷ್ಟ ಆಗ್ತಾ ಇತ್ತು ವ್ಯಾಪಾರ ಮಾಡೋಕ್ಕೆ. ಯಾವ ಮರಿ ನೋಡಿದರೂ ನಮಗಾಗ್ತಾ ಇರಲಿಲ್ಲ. ಯಾಕಂದರೆ ಸ್ವಲ್ಪ ಯಾಮಾರಿದ್ರೂ ಲಾಸ್ ಆಗೋದು ಗ್ಯಾರಂಟಿ. ಒಂದೊಂದು ಮರಿನೂ ನೋಡ್ತಾ ಹೋದ್ವಿ. ಆದರೆ ಒಂದಲ್ಲ ಒಂದು ಸಮಸ್ಯೆ ಸಿಗ್ತಾನೆ ಇತ್ತು. ಸಮಯ ಮಾತ್ರ ಹೋಗ್ತಾ ಇತ್ತು. ಅಪ್ಪ ಕೂಡ ಕಾಲ್ ಮಾಡಿ ಮಾಡಿ ವಿಚಾರಿಸ್ತಾ ಇದ್ರು. ಯಾಕಂದರೆ ನಾಳೆ ಅಂಗಡಿಗೆ ಮರಿಗಳು ಬೇಕೇ ಬೇಕು. ನಿಜ ಸಂತೆ ಎಲ್ಲ ಸುತ್ತಾಡಿ ಸಾಕಾಗೋಗಿತ್ತು. ಆದರೆ ಇನ್ನೂ ಒಂದು ಮರಿ ಕೂಡ ಆಗಿರಲಿಲ್ಲ. ಓಮಿನಿ ಕೂಡ ಇನ್ನೂ ಖಾಲಿನೇ ಇತ್ತು. ಮರಿಗಳು ಆಗ್ತಾವೋ ಇಲ್ವೋ, ಇಲ್ಲ ಬರೀ ಕೈಲೇ ವಾಪಸ್ ಹೋಗ್ಬೇಕಾಗುತ್ತೋ. ದೇವ್ರೆ, ಒಂದಷ್ಟು ಮರಿಗಳಾದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಹಬ್ಬ, ಹೆಂಗೋ ಫಸ್ಟ್ ಒಂದು ಮೇಕೆ ಡೀಲ್ ಆಯಿತು ಗುರು. ಒಂಥರ ಖುಷಿ ಆಯಿತು. ತುಂಬ ಹೊತ್ತಾದ್ಮೇಲೆ ಇನ್ನುಳಿದ ಮರಿಗಳು ಕೂಡ ಡೀಲ್ ಆಗಿದ್ವು. ಓಮಿನಿಗೆ ಲೋಡ್ ಮಾಡಬೇಕಾದ್ರೆ ಇದ್ದಿದ್ದ ಟೆನ್ಷನ್ ರಿಲೀಫ್ ಆಯಿತು ಅಂತ ಅನ್ನಿಸ್ತು. ತುಂಬ ಟಯರ್ಡ್ ಆಗಿದ್ವಿ. ಆದರೆ ಈ ಜಾಗ ನೋಡಿದಾಗ ಮನಸ್ಸಿಗೆ ಒಂಥರ ಖುಷಿ ಆಯಿತು. ನೆಮ್ಮದಿಯಾಗಿ ಮನೆಗೆ ವಾಪಸ್ ಬಂದ್ವಿ. ಇನ್ನೂ ಒಂದೆರಡು ಮರಿ ಹಾಕ್ಬೋದಿತ್ತು. ಆದರೆ ಅವತ್ತಿನ ವ್ಯಾಪಾರ ನೋಡಿದ್ರೆ ಅಷ್ಟೇ ಸಾಕು ಅನಿಸಿತ್ತು. ಅಪ್ಪ ಕೂಡ ಮರಿಗಳನ್ನು ನೋಡಿ ಚೆಕ್ ಮಾಡಿದ್ರು. ಒಂದೊಂದು ಸಲ ನಿಜ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಆದರೆ ಕಷ್ಟ ಇಲ್ಲದೆ ಏನೂ ಸಿಗೋದಿಲ್ಲ ಅಂತಲೂ ಅನಿಸುತ್ತೆ. ಇವತ್ತಿನ ಅನುಭವ ಇಷ್ಟೇ. ಮತ್ತೆ ಇನ್ನೊಂದು ಅನುಭವದ ಜೊತೆ ಸಿಗೋಣ.